ಸಾಮ್ರಾಟ ತಾನ್ಸೇನನ ಆಸ್ಥಾನದಲ್ಲಿ ಅಕ್ಬರ್ ಇದ್ದ ಅಂತ ಬರಿಬೇಕಾಗಿತ್ತು ನೀವು, ಅಂದ್ರೆ ಸರಿಗಾಗ್ತಿತ್ತು ಅದು. ಅವಾಗ ಅವ್ರು ಅದಕ್ಕೆ ಎಕ್ಸ್ಪ್ಲೇನ್ ಬರೀತಾರೆ, ಕೇವಲ ಅಕ್ಬರ್ ಅಷ್ಟೇ ಸಾಮ್ರಾಟ ಅಲ್ಲ, ತಾನ್ಸೇನ್ ಸಂಗೀತಗಾರ ಅದನಲ್ಲ ಅವ ನಿಜವಾದ ಸಾಮ್ರಾಟ. ಯಾಕಂದ್ರೆ ಅಕ್ಬರ್ ಏನಿದಾನಲ್ಲ ಅವನು ಕೇವಲ ಮಣ್ಣನ್ನಾಳುವ ಮಣ್ಣಿನ ಸಾಮ್ರಾಟ, ತಾನ್ಸೇನ್ ಸಂಗೀತಗಾರ ಅದನಲ್ಲ ಅವ ಮನಸ್ಸುಗಳನ್ನ ಆಳುವ ಮನಸ್ಸಿನ ಸಾಮ್ರಾಟ ಅಂತ. ಅವನೊಬ್ಬ ಮನಸ್ಸಿನ ಸಾಮ್ರಾಟ. ಮತ್ತ ಅಕ್ಬರ್ ಬಾದಶಾ ಕುಳಿತಂಥ ಸಿಂಹಾಸನ ಏನಿದೆ ಅದನ್ನು ಕಸಗೊಳ್ಳೋರು ಹುಟ್ಟುತ್ತಾರೆ. ತಾನ್ಸೇನು ಕುಳಿತಿರುವಂತ ಸಿಂಹಾಸನ ಇದೆಯಲ್ಲ ಅದು ಜನರ ಹೃದಯ ಸಿಂಹಾಸನ, ಕಸಗೊಳ್ಳೋರು ಯಾರೂ ಇಲ್ಲ. ಹಾಗೆ ಒಬ್ಬ ಸಂಗೀತಗಾರ ಅವ ಜನರ ಮನಸ್ಸನ್ನಾಳುವ ಮನಸ್ಸಿನ ಸಾಮ್ರಾಟ. ಸಂಗೀತದ ಒಂದು ಅದ್ಭುತವಾದ ಶಕ್ತಿ ಅಂದ್ರೆ ಅದು ಮನಸ್ಸು, ನಮ್ಮ ಭಾವನೆ ಮತ್ತು ಅಂತಃಕರಣಗಳನ್ನ ಅತ್ಯಂತ ಪವಿತ್ರಗೊಳಿಸ್ತದೆ. ಮನುಷ್ಯನಿಗೆ 5 ಸೆನ್ಸ್ ಆರ್ಗನ್ಸ್ ಇವೆ, 5 ಪಂಚೇಂದ್ರಿಯಗಳಿವೆ. ಅದರೊಳಗೆ ಬಹಳ ಮುಖ್ಯವಾಗಿರುವಂತವು ಕಣ್ಣು ಮತ್ತು ಕಿವಿ. ಮನಸ್ಸೇನಿದೆಯಲ್ಲ ಅದು ನಿರಾಕಾರ, ಅದು ಆಕಾರ ಇಲ್ಲ ಮನಸ್ಸಿಗೆ. ಕಣ್ಣಿನಿಂದ ನಾವು ಏನನ್ನ ನೋಡ್ತೇವೆ, ಕಿವಿಯಿಂದ ಏನನ್ನ ಕೇಳ್ತೇವೆ, ಮನಸ್ಸು ಅದರ ಆಕಾರ ತಾಳ್ತದೆ. ಅದಕ್ಕೂ ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯದನ್ನು ನೋಡಬೇಕು, ಮನಸ್ಸು ಅದರ ಆಕಾರ ತಾಳುತ್ತದೆ. ನಿಮಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಾನು. ನೀವು ನೋಡಿ, ಒಂದು ಕುರ್ಚಿ ಹಾಕೊಂಡು ಒಂದು ಟೇಬಲ್ ಇಟ್ಕೊಂಡು ಅದರ ಮೇಲೆ ಒಂದು 4 ಹೂವು